ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತಿ ಶಕ್ತಿದಾಯಕವಾದ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಈ ವಸ್ತುವನ್ನು ತಗೊಂಡಿದ್ದೆ. ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಶತ್ರುಗಳಿದ್ದಾರಾ, ಅಥವಾ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿದೆಯಾ, ನಿಮ್ಮ ಒಂದು ಕರಿಯರ್ ಲೈಫಲ್ಲಿ ನೀವು ಸರಿಯಾಗಿ ಬಿಲ್ಡ್ ಆಗ್ತಾ ಇಲ್ವಾ, ನೀವು ಅಂದುಕೊಂಡಿರುವ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ವಾ, ಅದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆಯಾ, ಹಾಗೂ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕುತಂತ್ರ ಮಾಡ್ತಾ ಇದ್ದಾರಾ, ಅದರಿಂದನೇ ನಿಮಗೆ ಸಮಸ್ಯೆಗಳು ತುಂಬ ಆಗಿದೆಯಾ, ಇದು ಎಲ್ಲವೂ ಕೂಡ ಮನುಷ್ಯನಿಗೆ ಕಾಡ್ತಾ ಇರುವಂಥ ಸಮಸ್ಯೆಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಈಗಿನ ಕಾಲಮಾನದಲ್ಲಿ ಏನಾದರೂ ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳಿದ್ರೆ ಅದು ಹಣ ಹಾಗೂ ಆರೋಗ್ಯ. ಇವೆರಡೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ನಮಗೆ ಪ್ರಕೃತಿಯಲ್ಲಿ ಸಹಜವಾಗಿ ನಮಗೆ ಸಿಗುವಂಥ ಈ ಪರಿಹಾರಗಳು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು. ಆಗಿನ ಹಿರಿಯರಿಗೆ ಮೊದಲೇ ಗೊತ್ತಿತ್ತು ಯಾವ ಸಮಸ್ಯೆಗೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ವಿ ಅಷ್ಟೇ. ಆದರೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಇದನ್ನು ಗಮನ ಇಟ್ಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬ ನಂಬಿಕೆಯಿಂದ ಮಾಡಿಕೊಳ್ಬೇಕು. ಭಾನುವಾರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ದಿನ ಅಂತ ಹೇಳ್ತೀವಿ. ಯಾಕಂದರೆ ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ. ಈ ದಿನವನ್ನು ನಾವು ಎಷ್ಟೋ ಜನ ರಹಸ್ಯವಾಗಿ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ, ನಮ್ಮ ಮನೆ ಯಾವಾಗಲೂ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು, ಮನೆಯಲ್ಲಿರುವಂಥ ಸದಸ್ಯರು ಆರೋಗ್ಯವಂತರಾಗಿ ಇರಬೇಕು ಅಂತ ನಾವು ಬಯಸ್ತೀವಿ. ಅದನ್ನು ಬಯಸಿದ್ರೆ ಸಾಕಾಗೋದಿಲ್ಲ, ಮಾಡಿಕೊಳ್ಬೇಕು. ಮಾಡುವಂಥ ವಿಧಾನವನ್ನು ಇದರಲ್ಲಿ ತಿಳಿಸ್ತೀನಿ. ಒಂದೇ ಒಂದು ಬೆಳ್ಳುಳ್ಳಿ ಅನ್ನುವಂಥದ್ದು ನಮಗೆ ಆರೋಗ್ಯವರ್ಧಕ ವಸ್ತುಗಳಲ್ಲಿ ಇದು ಕೂಡ ಒಂದು. ಇಷ್ಟು ಅದರ ಒಂದು ಆ ಘಮ ಇರುತ್ತೆ ನೋಡಿ, ಆ ಕಡೆ ನೆಗೆಟಿವ್ ಕೂಡ ತಲೆ ಹಾಕಿ ಮಲಗೋದಿಲ್ಲ, ಅಷ್ಟು ಶಕ್ತಿದಾಯಕವಾಗಿರುವಂಥ ಬೆಳ್ಳುಳ್ಳಿ. ಅದಕ್ಕೋಸ್ಕರ ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ. ಅಥವಾ ತುಂಬ ಸಮಸ್ಯೆಗಳಿದೆ, ತುಂಬ ಮೇಜರಾಗಿದೆ, ಈ ಸಮಸ್ಯೆಗಳನ್ನು ನಾವು ಹೋಗಲಾಡಿಸ್ಕೊಳ್ಳೇಬೇಕು ಅನ್ನುವಂಥವರಾದರೆ ಒಂದು 2-3 ಸಮಸ್ಯೆಗಳಿದ್ದರೂ ಕೂಡ ನೀವು ಈ ರೀತಿ ಸಿಪ್ಪೆ ತೆಗೆದಿರುವಂಥ ಒಂದು ಎಷ್ಟು ಸಮಸ್ಯೆಗಳಿರುತ್ತೋ ಜಾಸ್ತಿ ಮಾತ್ರ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ನಂಬಿಕೆಯಿಂದ ಒಂದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಪೂರ್ತಿ ಆಗಬೇಕು ಅಂತ ನಂಬಿಕೆ ಇರುತ್ತಲ್ವ, ಆ ಥರ ಪರಿಪೂರ್ಣ ಆಗುತ್ತೆ. ಒಂದನ್ನು ಸಾಧ್ಯ ಆದರೆ ಮಾಡ್ಕೊಳ್ಳಿ. ಇಲ್ಲ ನಮಗೆ ಒಂದು 2-3 ಸಮಸ್ಯೆಗಳು ತುಂಬ ಇದೆ, ಮಾಡಿಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ಅನ್ನುವಂಥವರಾದರೆ ತೊಂದರೆ ಇಲ್ಲ, ಒಂದು 2-3 ಆದರೂ ನೀವು ತಗೊಳ್ಬಹುದು. ಅದಕ್ಕೆ ಮೇಲೆ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದೊಂದೇ ಸಮಸ್ಯೆ ಬಗೆಹರಿಬೇಕು ಸ್ನೇಹಿತರೆ. ಒಂದೇ ಸರಿ ಎಲ್ಲವೂ ಕೂಡ ನಮಗೆ ಬಗೆಹರಿಯೋದಕ್ಕೆ ಅದು ಒಂದು ಪ್ರಕೃತಿನೇ ಆಶೀರ್ವಾದ ಕೊಡಬೇಕಾಗುತ್ತೆ. ನಂಬಿಕೆಯಿಂದ ನೀವು ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಂಡು ಅದರ ಮೇಲೆ ಕಪ್ಪು ಪೆನ್ನಲ್ಲಿ ಬರಿಬೇಕು. ಇದಕ್ಕೆ ನಮಗೆ ಒಂದು ಕಪ್ಪು ಪೆನ್ನು, ಬೆಳ್ಳುಳ್ಳಿ ಎಸಳು ಹಾಗೂ ಗುಂಡು ಸೂಜಿ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಗುಂಡು ಸೂಜಿ ಇರುತ್ತೆ. ಆಣಿ ಥರ ನಮಗೆ ಕಬ್ಬಿಣದ್ದು ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲಿ ಮೊಳೆ ಇಟ್ಟಿರ್ತೀವಿ ನೋಡಿ ಚಿಕ್ಕದಾಗಿ, ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು, ತೊಂದರೆ ಇಲ್ಲ. ಕಬ್ಬಿಣ ಅದರ ಸುತ್ತಮುತ್ತ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ, ನರದೃಷ್ಟಿಯನ್ನು ದೂರ ಮಾಡುತ್ತೆ. ಮುಖ್ಯವಾಗಿ ಶನಿ ದೋಷಗಳಿದ್ದರೆ ಕಡಿಮೆ ಮಾಡುತ್ತೆ. ಯಾರಿಗೆ ಶನಿ ದೋಷಗಳಿಂದ ಒದ್ದಾಡ್ತಾ ಇರ್ತಾರೋ ಅವ್ರಿಗೆ ಬಹಳ ಮುಖ್ಯವಾಗಿ ಕಡಿಮೆ ಮಾಡುವಂಥದ್ದು. ಯಾಕಂದರೆ ಕಬ್ಬಿಣ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಸಮಸ್ಯೆಗಳನ್ನು ಎಲ್ಲವನ್ನು ಕೂಡ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ತನ್ನಲ್ಲಿ ತನ್ನಲ್ಲಿ ಎಳ್ಕೊಂಡು ಅದು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುವಂಥ ಶಕ್ತಿ ಕಬ್ಬಿಣಕ್ಕೆ ಇರೋದರಿಂದ ಇವೆರಡನ್ನು ತಗೊಳ್ಳಿ. ಮುಖ್ಯವಾಗಿ ಬೆಳ್ಳುಳ್ಳಿ ಎಸಳಿನ ಮೇಲೆ ನಿಮಗೆ ಸಾಲದ ಸಮಸ್ಯೆಗಳಿದೆಯಾ, ಅಥವಾ ನಿಮ್ಮ ಶತ್ರುಗಳು ಯಾರಾದರೂ ಸಮಸ್ಯೆಗಳು ತಂದೊಡ್ತಾ ಇದ್ದಾರಾ, ಅವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ನೆನಪಲ್ಲಿಟ್ಕೊಳ್ಳಿ, ಇದು ಯಾರಿಗೆ ಕೆಟ್ಟದ್ದಾಗಲಿ ಅಂತ ಮಾಡುವಂಥದ್ದಲ್ಲ. ಅಂದರೆ ನಮಗಾಗಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಅವರು ನಮ್ಮ
ಜೀವನಕ್ಕೆ ತಲೆ ಹಾಕಬಾರ್ದು. ನಮ್ಮ ಸಮಸ್ಯೆಗಳನ್ನು ನಾವೇ ನೋಡ್ಕೊಳ್ತೀವಿ, ಅವ್ರ ಪಾಡಿಗೆ ಅವ್ರು ಇದ್ದರೆ ಸಾಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ. ಅಂತಹವರ ಹೆಸರನ್ನು ನೀವು ಅದರ ಮೇಲೆ ಬರಿಬೇಕು. ಸಮಸ್ಯೆಯನ್ನು ಅಥವಾ ಕೋರಿಕೆಯನ್ನು ಇದರ ಮೇಲೆ ಬರಿಬೇಕು. ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಂಡಿದ್ದೆ, ಅದರ ಮೇಲೆ ಸಿಪ್ಪೆ ತೆಗಿಬೇಕು. ತೆಗೆದುಬಿಟ್ಟು ಕಪ್ಪು ಪೆನ್ನನ್ನು ತಗೊಳ್ಳಿ ಸ್ನೇಹಿತರೆ. ಯಾಕಂದರೆ ಸಮಸ್ಯೆಗಳನ್ನು ನಾವು ಬರೀತಾ ಇದ್ದೀವಿ, ನಮ್ಮ ಕಷ್ಟಗಳನ್ನು, ಕಣ್ಣೀರು, ಬಾಧೆ, ನೆಗೆಟಿವ್ ಎನರ್ಜಿಯನ್ನು, ಮನೆಯಲ್ಲಿ ಇರುವಂಥ ಬಡತನವನ್ನು ಎಲ್ಲವನ್ನು ಹೋಗಲಾಡಿಸೋದಕ್ಕೇ ಪ್ರಯತ್ನ ಪಡ್ತಾ ಇರೋದರಿಂದ ನೀವು ಬ್ಲ್ಯಾಕ್ ಪೆನ್ನನ್ನು ತಗೊಂಡಿದ್ದೆ. ಯಾರೋ ನಮಗೆ ತುಂಬ ನಮ್ಮ ಲೈಫಲ್ಲಿ ಆಟ ಆಡಿಸ್ತಾ ಇದ್ದಾರೆ, ಅವರ ಹೆಸರು, ಊರು ನಮಗೆಲ್ಲವೂ ಗೊತ್ತಿದೆ ಅನ್ನುವಂಥವರಾದರೆ ಅವರ ಹೆಸರನ್ನು ಬರೆದು, ಏಕೆಂದರೆ ಈ ಥರ ಮಾಡಿದಾಗ ಅವರು ನಮ್ಮನ್ನು ಅಂದರೆ ಯಾವುದೇ ರೀತಿಯಾದಂಥ ಕಷ್ಟಕ್ಕೆ ನಮ್ಮನ್ನು ತಳ್ಳೋದಿಲ್ಲ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ಬಿಡ್ತಾರೆ. ಭಗವಂತನು ಒಳ್ಳೆ ಬುದ್ಧಿ ಜ್ಞಾನ ಕೊಡ್ತಾನೆ, ಅವ್ರಿಗೂ ಕೂಡ ತೊಂದರೆ ಆಗೋದಿಲ್ಲ. ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಮಾಡಿಕೊಳ್ಳಿ. ಈ ಥರ ನಮಗೆ ಸಾಲದ ಸಮಸ್ಯೆ ಇದೆ, ಈ ಥರ ಮನುಷ್ಯನಿಂದ ಕಷ್ಟಗಳು ತುಂಬ ಇದೆ, ಇಂತಹ ಮನುಷ್ಯರು ನಮ್ಮಿಂದ ದೂರ ಆಗಿದ್ದಾರೆ, ಅವರು ಬರಬೇಕು ನಮ್ಮ ಜೀವನಕ್ಕೆ, ಈ ಥರ ನಮಗೆ 10 ಹಲವು ಇರುತ್ತೆ. ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದನ್ನು ಒಂದನ್ನು ಬರ್ಕೊಂಡಿದ್ದೆ. ನೀವು ಒಂದು 3-4 ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ 3-4 ಸಿಪ್ಪೆಯನ್ನು ತಗೊಳ್ಬೇಕು, ಒಂದು ಎಸಳನ್ನು ತಗೊಳ್ಬೇಕು. ಸೇಮ್ ಆ ಸಿಪ್ಪೆಯನ್ನು ತೆಗೆದು ಸಮಸ್ಯೆಯನ್ನು, ಒಂದೊಂದು ಸಮಸ್ಯೆಯನ್ನು ಒಂದೊಂದು ಬೆಳ್ಳುಳ್ಳಿ ಎಸಳಿನ ಮೇಲೆ ಬರಿಬೇಕಾಗುತ್ತೆ. ಈ ಥರ ಕಪ್ಪು ಪೆನ್ನಲ್ಲಿ ಬರೆದು ಬಿಟ್ಟಿದ್ದೆ ಕ್ಲೀನಾಗಿ ಗುಂಡು ಸೂಜಿಯನ್ನು ಇದರಲ್ಲಿ ತೋರಿಸಿದ ರೀತಿಯಲ್ಲಿ ಚುಚ್ಚಬೇಕು. ಅದಕ್ಕೆ ಚುಚ್ಚಿಬಿಟ್ಟು ನಿಮ್ಮ ಮನೆಯ ಹೊರಗಡೆ ಬಂದು ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿ ತೆಗಿತೀರೋ ಆ ಥರ ದೃಷ್ಟಿ ತಗೊಳ್ಳಿ. ನಿಮ್ಗೆ ಯಾರಾದರೂ ನಿಮ್ಮ ಮನೆಯ ಸದಸ್ಯರು, ಹಿರಿಯರು ಇದ್ದಾರೆ, ತೆಗಿತಾರೆ ದೃಷ್ಟಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಥರ ಕೂತ್ಕೊಂಡು ಅವ್ರ ಕೈಯಲ್ಲೇ ದೃಷ್ಟಿ ತೆಗೆಸ್ಕೊಳ್ಬಹುದು, ತೊಂದರೆ ಇಲ್ಲ. ಈ ಥರ ದೃಷ್ಟಿ ತಗೊಂಡಿದ್ದೆ. ಅದನ್ನು ವಸ್ತುಗಳನ್ನು ತಗೊಂಡೋಗಿ ಸೀದಾ ಯಾರು ತುಳಿದೇ ಇರುವ ಕಡೆ ಸ್ವಲ್ಪ ಮಣ್ಣನ್ನು ತೆಗೆದು ಇವುಗಳನ್ನು ಹಾಕಿ ನಾವು ಮಣ್ಣು ಮುಚ್ಚಿಬಿಟ್ಟು ವಾಪಸ್ ಬರಬೇಕು. ಇಲ್ಲಾಂದರೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೂ ಕೂಡ ನಡೆಯುತ್ತೆ. ಮಣ್ಣು ಮುಚ್ಚಿದಾಗ ಏನಾಗುತ್ತೆ ಅಂದರೆ ನಮಗಿರುವ ಕಷ್ಟ, ಕಣ್ಣೀರು, ಬಾಧೆ, ಮನೆಯಲ್ಲಿ ಇರುವಂಥ ಅಲಕ್ಷ್ಮಿ, ಅವುಗಳನ್ನು, ಸಮಸ್ಯೆಗಳನ್ನು ನಾವು ತಗೊಂಡೋಗಿ ಹಾಕ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಕ್ಲೀನಾಗಿ ಹಾಕ್ಬಿಟ್ಟು ಬರಬೇಕಾದ್ರೆ ಹಿಂತಿರುಗಿ ನೋಡಬೇಡಿ. ಹಾಗೆ ಮನೆ ಹತ್ರ ಬಂದು ಫಸ್ಟೇ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ನೀರನ್ನು ಹೊರಗಡೆ ಇಟ್ಕೊಂಡಿರಿ. ತೊಳ್ಕೊಂಡು ಆಮೇಲೆ ಮನೆ ಒಳಗಡೆ ಹೋಗಿ ಸ್ನೇಹಿತರೆ. ಆಗುವಂಥ ಬದಲಾವಣೆಗಳನ್ನು ನೀವು ನೋಡಬಹುದು. ಅಷ್ಟು ಶಕ್ತಿದಾಯಕವಾಗಿದೆ. ಧನ್ಯವಾದಗಳು.